ನಮಸ್ಕಾರ ಸ್ನೇಹಿತರೆ, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನಾನು ಚೇತನ. ಇವತ್ತು ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ 2024 ನೋಟಿಫಿಕೇಷನ್ ಆಗಿರೋದು. ಓಕೆ, ಸೊ ಈ ವರ್ಷ ಮೇ ಅಲ್ಲಿ ನಡೆಯುವಂಥ ಚಾನ್ಸಸ್ ಇದೆ. ನಿಮಗೆ ಗೊತ್ತಿರ್ಬೋದು, ಕೆಲವ್ರಿಗೆ ಇನ್ಫಾರ್ಮೇಷನ್ ಗೊತ್ತಿದೆ ಆಲ್ರೆಡಿ. ಅಂದರೆ ಮೇ 10 ಮತ್ತು 31 ಎಕ್ಸಾಮ್ ನಡೆಯುತ್ತೆ ಅಂತ. ಇದು KPSC ಕಡೆಯಿಂದ ಅಧಿಕೃತವಾಗಿ ಬಂದಿಲ್ಲ, ಬಟ್ ವಿಧಾನಸಭೆಯಲ್ಲಿ ಅವರು ಕೊಟ್ಟಿರುವಂಥ KPSC ಕ್ಯಾಲೆಂಡ್ರಲ್ಲಿ ಈ ಎಕ್ಸಾಮ್ದು ಡೇಟು ಮೆನ್ಷನ್ ಆಗಿದೆ. ಓಕೆ, ಸೊ ಹಾಗಾಗಿ ಈ ಒಂದು ಹೆಚ್ಚು ಕಡಿಮೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಒಂದು 3 ತಿಂಗಳು ಇದೆ ಪ್ರಿಪ್ರೇಷನ್ ಆಗೋದಕ್ಕೆ. ಎಷ್ಟು ಪೋಸ್ಟ್ ಇದೆ, ಹೇಗೆ ಪ್ರಿಪ್ರೇಷನ್ ಆಗೋದು, ಓಕೆ, ಅದನ್ನೆಲ್ಲ ನಾವು ಈ ವಿಡಿಯೋನ ನಾವು ನೋಡೋಣ. ಸೊ ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೀವು ಸಬ್ಸ್ಕ್ರಿಪ್ಷನ್ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ಹೊಸ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಹಾಗೆ ಈ ವಿಡಿಯೋದಲ್ಲಿ ನಾನು ಎಷ್ಟು ಪೋಸ್ಟ್ ಇದೆ, ಸಿಲೆಬಸ್ಸು ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ. ಓಕೆನಾ, ಯಾವುದು ಓದಬೇಕು, ನಿಮ್ಮ ಸ್ಟ್ರಾಟಜಿ ಹೇಗಿರಬೇಕು, ಎಷ್ಟು ಓದಬೇಕಾಗುತ್ತೆ, ಓಕೆ, ಮಾರ್ಕ್ಸು ಎಲ್ಲದನ್ನೂ ಸಹ ನಾವು ಡಿಸ್ಕಸ್ ಮಾಡೋಣ. ಅದ್ರ ಜೊತೆಗೆ ನಾನು ನನ್ನ ಚಾನಲಲ್ಲಿ 3 ಮೆಂಬರ್ಶಿಪ್ ಇದ್ರ ಬಗ್ಗೆ ನಾನು ಲಾಂಚ್ ಮಾಡಿದ್ದೀನಿ. ಓಕೆ, ಯಾವ್ಯಾವುದು ಮೆಂಬರ್ಶಿಪ್ಪಲ್ಲಿ ಏನೇನಿರುತ್ತೆ ಅದನ್ನು ಸಹ ನಾವು ನೋಡೋಣ. ಸೊ ಕೊನೆವರೆಗೂ ತಪ್ಪದೆ ಈ ವಿಡಿಯೋನ ನೀವು ನೋಡಬೇಕಾಗಿ ವಿನಂತಿ ಮಾಡ್ತೀನಿ. ಮೊದಲನೇದಾಗೆ ಒಟ್ಟು ಎಷ್ಟು ಪೋಸ್ಟ್ಗೆ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ನಡೀತಾ ಇದೆ ಅನ್ನೋದು ನೋಡ್ತಾ ಹೋದರೆ, ನೋಡಿ ಸ್ನೇಹಿತರೆ, ಒಟ್ಟು 750 ಪೋಸ್ಟ್ಗೆ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ನಡೀತಾ ಇದೆ. ಇದರಲ್ಲಿ HK 190 ಪೋಸ್ಟ್ ಬರುತ್ತೆ. ಓಕೆ, ನಾನ್ HK 560 ಪೋಸ್ಟ್ ಬರುತ್ತೆ. ಓಕೆ, ಈ 750 2 ಸತಿ ನೋಟಿಫಿಕೇಷನ್ ಕಾಲ್ ಆಗಿದೆ ಲ್ಯಾಂಡ್ ಸರ್ವೇಯರ್ದು. ಓಕೆ, ಎರಡೂ ಸೇರಿ ನಾನು ಹೇಳ್ತಾ ಇರೋದು. ಹಾಗಾಗಿ ಒಳ್ಳೆ ನಂಬರ್ ಆಫ್ ಪೋಸ್ಟ್ ಅಂತ ಹೇಳ್ಬೋದು. ಓಕೆ, ಈ ಭಾಳ ವರ್ಷದಿಂದ ಎಕ್ಸಾಮ್ದು ಕರೆದಿಲ್ಲ, ಹಾಗಾಗಿ ಭಾಳ ಒಳ್ಳೆಯಷ್ಟು ಪೋಸ್ಟ್ ಇದೆ. ಓಕೆ, ಇನ್ನೊಂದೇನಪ್ಪ ಅಂತ ಅಂದರೆ, 2 HK ಮತ್ತು ನಾನ್ HK ಸಪ್ರೇಟ್ ನೋಟಿಫಿಕೇಷನ್ ಆಗಿರೋದ್ರಿಂದ ಸಪ್ರೇಟ್ ಎಕ್ಸಾಮ್ಸೇ ನಡೆಸ್ತಾರೆ. ಓಕೆ, ಅದೇ ವಿಧಾನಸಭೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಯಾವುದು 10th ಮೇ 10 ನಿಮಗೆ ನಾನ್ HK ನಡಿಬೋದು. 10th ಮೇ 31 ನಿಮಗೆ ಇದು ನಡಿಬೋದು. ಏನಪ್ಪ, 31 ಕನ್ನಡ ಭಾಷೆ ಇರುತ್ತೆ. ಫಸ್ಟು ನಿಮಗೆ ಏನು ಇದಿರುತ್ತೆ, ಜನರಲ್ ಪೇಪರು ಮತ್ತು GK ಪೇಪರು ಮತ್ತು ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಮೇನ್ ಎಕ್ಸಾಮ್ ಬಂದು ಫಸ್ಟ್ ಇರುತ್ತೆ HK ಅವ್ರಿಗೆ. ಓಕೆ, ಸೊ ನಾನ್ HK ಅವ್ರಿಗೆ 10th ಮೇ ಅಂದರೆ ಹಿಂದಿನ ದಿನ ಕಡ್ಡಾಯ ಕನ್ನಡ ಪೇಪರ್ ಇರುತ್ತೆ. ಓಕೆ, ಕಡ್ಡಾಯ ಕನ್ನಡ ಯಾರ್ಯಾರು ಬರೀಬೇಕು ಅವರು ಬರೀಬೇಕಾಗುತ್ತೆ. ಅಂದರೆ KPSCಯಿಂದ ಕ್ಲಿಯರ್ ಆಗಿಲ್ಲ ಎಕ್ಸಾಮ್ ಅಂದರೆ. ಓಕೆ, ಸೊ ಅದು ಹಾಲ್ ಟಿಕೆಟ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ, ಅವರು ಅದನ್ನು ಸಪ್ರೇಟ್ ಎಕ್ಸಾಮ್ ಬರೀಬೇಕಾಗತ್ತೆ. ಹಾಗಾದರೆ ಈ ಹುದ್ದೆಗಳ ಸಂಖ್ಯೆ ಅಂತೂ ನಾವು ತಿಳ್ಕೊಂಡ್ವಿ. ಓಕೆ, ಎಕ್ಸಾಮ್ ಪ್ಯಾಟ್ರನ್ ಏನಿರುತ್ತೆ, ಓಕೆ, ಸಿಲೆಬಸ್ ಏನಿದೆ, ನಾವು ಯಾವ ಥರ ನಮ್ಮ ಸ್ಟಡಿ ಸ್ಟ್ರಾಟಜಿ ಇರಬೇಕು, ಎಲ್ಲದನ್ನು ನಾವು ನೋಡ್ತಾ ಹೋಗೋಣ. ಓಕೆ, ಮೊದಲನೇದಾಗಿ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇದೆ. ಓಕೆ, ನಾ ಹೇಳ್ದಂಗೆ ನಿಮಗೆ ಕಡ್ಡಾಯ ಕನ್ನಡ ಇರುತ್ತೆ. ಕಡ್ಡಾಯ ಕನ್ನಡ ನಿಮಗೆ ಇರುತ್ತೆ. ಓಕೆ, ಅದು ಹಿಂದಿನ ದಿನ ನಡೆಯುವಂಥ ಎಕ್ಸಾಮು. ಇದರಲ್ಲಿ ನೀವು ಕ್ವಾಲಿಫೈ ಆಗಬೇಕು. ಬರೀ ಕ್ವಾಲಿಫೈ ಆದರೆ ಸಾಕಾಗುತ್ತೆ. ಈ ಮಾರ್ಕ್ಸ್ನ ಅವರು ಕನ್ಸಿಡರ್ ಮಾಡಲ್ಲ. ಹಾಗಾದರೆ ಮಾರ್ಕ್ಸ್ ಕನ್ಸಿಡರ್ ಮಾಡೋದು ಅವರು GK ಪೇಪರ್ 1 ಅಂತಲೇ ಬರೀತೀನಿ. ಓಕೆ, ಪೇಪರ್ 1 ಮತ್ತು ಪೇಪರ್ 2. ಓಕೆ, ಇವೆರಡೂ ಪೇಪರ್ನ ಟೋಟಲ್ ಮಾಡಿ ಮಾರ್ಕ್ಸ್ ಎಷ್ಟು ಬರುತ್ತೋ ಅದನ್ನು ಅವರು ಮೆರಿಟ್ ಲಿಸ್ಟಲ್ಲಿ ತೊಗೋತಾರೆ. ಓಕೆ, ಹಾಗಾದರೆ ಪೇಪರ್ 1 ಮತ್ತು ಪೇಪರ್ 2 ಸಿಲೆಬಸ್ ಏನು ಬರುತ್ತೆ. ಸಿಲೆಬಸ್ ನಾವು ನೋಡ್ತಾ ಹೋದರೆ, ಪೇಪರ್ 1ಗೆ ಅವರು ತುಂಬ ಡೀಟೇಲಾಗಿ ಏನೂ ಸಿಲೆಬಸ್ ಕೊಟ್ಟಿಲ್ಲ. ನೀವು ಒರಿಜಿನಲ್ ನೋಟಿಫಿಕೇಷನ್ ನೋಡಿದ್ರೆ ಎವ್ರಿ ಡೇ ಲೈಫಲ್ಲಿ ನಿಮ್ಮ ಸೈನ್ಸ್ ಏನು ಬರುತ್ತೋ, ಕರೆಂಟ್ ಅಫೇರ್ಸ್ ಏನು ಬರುತ್ತೋ ಎಲ್ಲದನ್ನು ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಪೇಪರ್ 1 ಸಿಲೆಬಸ್ ತುಂಬ ವಾಸ್ಟ್ ಆಗಿದೆ, ಹಾಗೆ ಅನ್ಪ್ರೆಡಿಕ್ಟಬಲ್ ಆಗಿದೆ. ಯಾವ ಕ್ವೆಶನ್ ಯಾವ ಮೂಲೆಯಿಂದ ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಹಾಗಂತ ನಾವು ಏನೋ ಓದಲ್ದಿರ ಪೇಪರ್ 1 ಅಟೆಂಡ್ ಮಾಡ್ಬೋದಾ? ಇಲ್ಲ, ಆ ಥರನೂ ನಾವು ಮಾಡೋಕ್ಕಾಗಲ್ಲ ಅಲ್ವಾ. ಸ್ವಲ್ಪ ಬೇಸಿಕ್ ಏನಿದೆಯೋ ಅದನ್ನು ನಾವು ಕವರ್ ಮಾಡಬೇಕು. ಯಾವ್ಯಾವ ಟಾಪಿಕ್ಸ್ ಕವರ್ ಮಾಡಬೇಕು, ಉದಾಹರಣೆಗೆ
ನೋಡಿ, ಮೊದಲನೇದೇ ನಾನು ಕರೆಂಟ್ ಅಫೇರ್ಸ್ ತೊಗೋತೀನಿ. ಕರೆಂಟ್ ಅಫೇರ್ಸು ಓಕೆ, ಫುಲ್ ಬರೆದ್ಬಿಡೋಣ. ಕರೆಂಟ್ ಅಫೇರ್ಸು ಎಷ್ಟು ಕವರ್ ಮಾಡಬೇಕಪ್ಪ? ಕರೆಂಟ್ ಅಫೇರ್ಸು ಏನೇನು ಕವರ್ ಮಾಡಬೇಕು ಅಂತ ಅಂದರೆ, ಮೇಯಲ್ಲಿ ಎಕ್ಸಾಮ್ ನಡೆಯುತ್ತೆ ಅಂತ ಅಂದ್ಕೊಂಡ್ರೆ ನಾವು ಹೋದ ವರ್ಷ ಮೇ ಅವ್ರ ಜೂನ್, ಓಕೆ, ಜೂನ್ 2024 ಟು ಮೇ ಅಥವಾ ಏಪ್ರಿಲ್ 2025, 1 ಇಯರ್ ಅಪ್ರಾಕ್ಸಿಮೇಟ್ಲಿ ಒಂದೂವರೆ ವರ್ಷ ಅಷ್ಟು ನೀವು ಕರೆಂಟ್ ಅಫೇರ್ಸ್ನ ಕವರ್ ಮಾಡಬೇಕು. ಈ ಕರೆಂಟ್ ಅಫೇರ್ಸ್ ಕವರ್ ಮಾಡುವಾಗ ಏನೇನು ಟಾಪಿಕ್ಸ್ ಓದಬೇಕಪ್ಪ ಅಂತ ಅಂದರೆ, ಒಂದು ನೀವು ಸ್ಪೋರ್ಟ್ಸ್ ಓದಬೇಕು, ಓಕೆ, ಅವಾರ್ಡ್ಸ್ ಓದಬೇಕು, ಅವಾರ್ಡ್ಸ್ ಆ್ಯಂಡ್ ಆನರ್ಸ್ ನಡಿಬೇಕು, ಓಕೆ. ಆಮೇಲೆ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಏನೇನಿದೆ, ಓಕೆನಾ, ಯಾವ ದೇಶದಲ್ಲಿ ಯಾರು ಅಪಾಯಿಂಟ್ ಆದರೂ ಪ್ರೆಸಿಡೆಂಟಾಗಿ ಅಥವಾ ವಾರ್ ಏನಾದರೂ ನಡೀತಾ, ಓಕೆ, ಈ ಥರ ಯಾವುದಾದ್ರೂ ಒಂದು ವಿಷಯ ಇಂಪಾರ್ಟೆಂಟ್ ಇದ್ದರೆ ಇಂಟರ್ನ್ಯಾಷನಲ್ ನ್ಯೂಸ್ನ ನೀವು ಕವರ್ ಮಾಡಬೇಕಾಗತ್ತೆ. ಓಕೆ, ಮೇಯ್ನ್ ಇದು. ಅದ್ರ ಜೊತೆಗೆ ಈಗ ಎಕನಾಮಿಕ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಏನು ಬರುತ್ತೆ, ಆಮೇಲೆ ಮ್ಯಾಪ್ಸ್ ನೋಡ್ಕೊಳ್ಬೇಕು, ಓಕೆ. ಯಾಕಂದರೆ ಕರೆಂಟ್ ಅಫೇರ್ಸಲ್ಲಿ ಯಾವುದು ದೇಶ ತುಂಬ ನ್ಯೂಸಲ್ಲಿದೆಯೋ ಅದರದ್ದು ಮ್ಯಾಪ್ಸ್ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ. ಯಾವುದು ದೇಶ ಸುತ್ತುವರೆದಿದೆ, ಯಾವ ಸಿ ಎಲ್ಲಿದೆ, ಆ ಥರ ಎಲ್ಲ ಕೇಳ್ತಾ ಇದ್ದಾರೆ. ಓಕೆ, ಸೊ ಕರೆಂಟ್ ಅಫೇರ್ಸ್ದು ಭಾಳ ವಾಸ್ಟ್ ಇದೆ, ಹೇಳ್ತಾನೇ ಹೋಗ್ಬೋದು. ಓಕೆನಾ, ಕರೆಂಟ್ ಅಫೇರ್ಸ್ ಇನ್ ರೆಸ್ಪೆಕ್ಟ್ ಟು ಪಾಲಿಟಿ ಅಂತಲೂ ನಾವು ಹೇಳ್ಬೋದು. ಓಕೆ, ಇನ್ನು ಎರಡನೇದಾಗೆ ಬಹಳ ಇಂಪಾರ್ಟೆಂಟು ಪಾಲಿಟಿ. ಓಕೆ, ಪಾಲಿಟಿ ನಾವು ಯಾವಾಗ ಚಾರ್ಟರ್ ಆ್ಯಕ್ಟ್ ತೊಗೊಂಡು ಬಂದರು 1858ಇಂದ, ಓಕೆ, ಪ್ರೆಸೆಂಟ್ ಡೇ ಪಾಲಿಟಿವರೆಗೂ ನಾವು ಓದಬೇಕಾಗುತ್ತೆ. ಓಕೆ, ಇದಕ್ಕೆ ನೀವು ಬುಕ್ಸ್ ಕೇಳ್ತಾ ಹೋದರೆ ಪಾಲಿಟಿಗೆ ಲಕ್ಷ್ಮೀಕಾಂತ್ ಚೆನ್ನಾಗಿದೆ. ಓಕೆ, ನೀವು ಪಾಲಿಟಿಲಿ ಒಂದು ಆ್ಯಕ್ಟ್ಸ್ ನೆನ್ಪಿಟ್ಕೊಳ್ಬೇಕು, ಆರ್ಟಿಕಲ್ಸು, ಓಕೆ, ಪಾರ್ಟ್ಸು, ಶೆಡ್ಯೂಲ್ಸು, ಓಕೆ, ಇನ್ಯಾವುದಾದ್ರೂ ಕಮಿಟೀಸ್ ಇದ್ದರೆ ಅವನ್ನೆಲ್ಲ ನೀವು ನೋಡ್ಕೊಳ್ಬೇಕು. ಇದು ಇಂಪಾರ್ಟೆಂಟ್ ಪಾರ್ಟ್. ಓಕೆ, ಇವೆಲ್ಲ ಭಾಳ ಸ್ಟ್ಯಾಟಿಕ್ ಪೋರ್ಷನ್. ಇನ್ನು ಪಾಲಿಟಿ ಆದಮೇಲೆ ನಿಮಗೆ ಬರೋದು ಹಿಸ್ಟ್ರಿ. ಹಿಸ್ಟ್ರಿಯಲ್ಲಿ ನೋಡಿ ನಿಮಗೆ ಏನ್ಷಿಯಂಟ್ ಬರುತ್ತೆ, ಏನ್ಷಿಯಂಟು, ಮಿಡೀವಲ್ಲು, ಹಾಗೆ ಮಾಡರ್ನ್. ಓಕೆ, ಮೂರನ್ನು ಸಹ ನೀವು ಓದಬೇಕಾಗುತ್ತೆ. ಇದ್ರ ಜೊತೆಗೆ ಕರ್ನಾಟಕ ಹಿಸ್ಟ್ರಿನೂ ಸಹ ಇಂಪಾರ್ಟೆಂಟ್. ಓಕೆ, ಸೊ ಹಿಸ್ಟ್ರಿನಲ್ಲಿ ಒಂದು ಇಂಡಿಯನ್ ಹಿಸ್ಟ್ರಿ ಮತ್ತು ಕರ್ನಾಟಕ ಹಿಸ್ಟ್ರಿ ಎರಡೂ ನೀವು ಕವರ್ ಮಾಡಬೇಕಾಗುತ್ತೆ. ಓಕೆ, ಹಾಗೆ ನೆಕ್ಸ್ಟು ಎಕನಾಮಿಕ್ಸ್ ಬರೋಣ. ಎಕನಾಮಿಕ್ಸಲ್ಲೂ ಅಷ್ಟೆ, ಎಕನಾಮಿಕ್ಸಲ್ಲಿ ನಿಮಗೆ ಏನು ಬೇಸಿಕ್ಸ್ ಕೇಳ್ತಾರೆ, ಬೇಸಿಕ್ಸು ಕರೆಂಟ್ ಅಫೇರ್ಸ್ ಜಾಸ್ತಿ ಕೇಳೋದು. ಓಕೆ, ಇದಾದಮೇಲೆ ನಿಮಗೆ ಇನ್ನೂ ಒಂದಷ್ಟು ಟಾಪಿಕ್ಸ್ ಇದೆ. ಏನು ಅಂದರೆ ಜನರಲ್ ಸೈನ್ಸ್ ಬರುತ್ತೆ. ಓಕೆ, ಮ್ಯಾಥ್ಸು, ಫಿಸಿಕ್ಸು, ಬಯಾಲಜಿ ಎಲ್ಲ ಕೇಳ್ಬೋದು. ಹಾಗೆ ನಿಮ್ಗೆ ಇನ್ನೊಂದು ಏನು ಬರುತ್ತೆ ಅಂತ ಅಂದರೆ ಮೆಂಟಲ್ ಎಬಿಲಿಟಿ ಕೇಳ್ಬೋದು. ಬಟ್ ಇದೊಂಚೂರು ಕಡಿಮೆನೇ, ಯಾಕಂದರೆ ಪೇಪರ್ 2 ಅಲ್ಲಿ ನಿಮಗೆ ಮ್ಯಾಥ್ಸೇ ಇರೋದ್ರಿಂದ ಮೆಂಟಲ್ ಎಬಿಲಿಟಿ ಇಲ್ಲಿ ಅವಾಯ್ಡ್ ಮಾಡುವಂಥ ಚಾನ್ಸಸ್ ಇದೆ. ಓಕೆ, ಇನ್ನು ಅದಾದಮೇಲೆ ನಿಮಗೆ ಏನು ಪಾಲಿಟಿ ಆಯಿತು, ಹಿಸ್ಟ್ರಿ ಆಯಿತು, ಎಕನಾಮಿಕ್ಸ್ ಆಯಿತು, ಎನ್ವಿರಾನ್ಮೆಂಟ್ ಪ್ಲಸ್ ಜಿಯೋಗ್ರಫಿ ಅಂತ ಹೇಳ್ತೀನಿ ನಾನು. ಜಿಯೋಗ್ರಫಿ ನಿಮಗೆ ಪೇಪರ್ 2 ಇರೋದನ್ನ ಈ ಕ್ವೆಶನ್ಸ್ ನಿಮಗೆ ಇಲ್ಲಿ ಅವಾಯ್ಡ್ ಮಾಡಿ ಎನ್ವಿರಾನ್ಮೆಂಟ್ ಕೇಳುವಂಥ ಚಾನ್ಸಸ್ ಇದೆ. ಇಷ್ಟು ಮೇನ್ ಟಾಪಿಕ್ಸು ಪೇಪರ್ 1ಗೆ. ಓಕೆ, ಈ ಪೇಪರ್ 1ನಲ್ಲಿ 100 MCQs ಇರುತ್ತೆ ನಿಮಗೆ. 100 MCQಸು 2 hours ಟೈಮ್ ಇರುತ್ತೆ. ಇದು ಸಿಲೆಬಸ್ಸು ಪೇಪರ್ 1. ಓಕೆ, ಇನ್ನು ನೆಕ್ಸ್ಟು ನಿಮಗೆ ಸೈನ್ಸ್ ಆ್ಯಂಡ್ ಟೆಕ್ಕು ನೋಡಬೇಕಾಗುತ್ತೆ. ನೋಡಿ, ಸೈನ್ಸ್ ಆ್ಯಂಡ್ ಟೆಕ್ಕು ಅದೊಂದು ಬಿಟ್ಟೆ, ಸೈನ್ಸ್ ಆ್ಯಂಡ್ ಟೆಕ್ ಅದು ಕರೆಂಟ್ ಅಫೇರ್ಸಲ್ಲೇ ಬಂದುಬಿಡುತ್ತೆ. ಓಕೆ, ಇದಕ್ಕೆ ಯಾರಾದರೂ ಬುಕ್ಸ್ ಓದ್ತೀನಿ ಅಂತ ಅಂದರೆ 6 to 10th NCERT ಓದಬೇಕು ನೀವು. ಓಕೆ, ಇನ್ನು ನೆಕ್ಸ್ಟು ನಿಮಗೆ ಏನು ಪೇಪರ್ 2 ಬರೋಣ. ಪೇಪರ್ 2
ಇದನ್ನು ಸ್ಪೆಸಿಫಿಕ್ ಪೇಪರ್ ಅಂತಲೂ ಅಂತಾರೆ. ಸ್ಪೆಸಿಫಿಕ್ ಪೇಪರ್ ಅಂತಲೂ ಅಂತಾರೆ. ಓಕೆ, ಈ ಸ್ಪೆಸಿಫಿಕ್ ಪೇಪರಲ್ಲಿ ನಿಮಗೆ 100 ಕ್ವೆಶನ್ಸೇ ಇರುತ್ತೆ. ಓಕೆ, ನಿಮಗೆ 100 ಕ್ವೆಶನ್ಸೇ ಇರುತ್ತೆ. ಇದರಲ್ಲಿ ಏನು ಮಾಡ್ತಾರೆ ಅಂದರೆ 70% ಮ್ಯಾಥ್ಸು, 20% ಫಿಸಿಕ್ಸು, ಪರ್ಸಂಟೇಜು ಓಕೆನಾ, ಹಾಗೆ 10% ಜಿಯೋಗ್ರಫಿ. ಅಂದರೆ 70 ಕ್ವೆಶನ್ಸ್ ಮ್ಯಾಥ್ಸು, 20 ಫಿಸಿಕ್ಸು, 10 ಜಿಯೋಗ್ರಫಿ ಕ್ವೆಶನ್ಸ್ ನಿಮಗೆ ಬರುತ್ತೆ. ಓಕೆ, ಇನ್ನು ಮ್ಯಾಥ್ಸಲ್ಲಿ ನೀವು ನೋಡ್ತಾ ಹೋದರೆ ಮ್ಯಾಥ್ಸ್ನ ಬ್ರಾಡಾಗಿ ಮೊದಲನೇದಾಗಿ ಅರ್ಥಮೆಟಿಕ್ಸ್ ಮತ್ತು ಸ್ಟ್ಯಾಟ್ಸ್, ಆಮೇಲೆ ಆಲ್ಜಿಬ್ರಾ ಇದೆ, ನೆಕ್ಸ್ಟು ಜಾಮೆಟ್ರಿ ಇದೆ. ಓಕೆ, ಇಷ್ಟು ನಿಮಗೆ ಬ್ರಾಡಾಗಿ ಮ್ಯಾಥ್ಸ್ ಇದೆ. ಇನ್ನು ಫಿಸಿಕ್ಸ್ದು ಅಷ್ಟೇ, ಫಿಸಿಕ್ಸ್ದು ಸಿಲೆಬಸ್ ಕೊಟ್ಟಿದ್ದಾರೆ. ಮ್ಯಾಗ್ನೆಟಿಸಮ್ ಇದೆ. ಓಕೆ, ಮ್ಯಾಗ್ನೆಟಿಸಮ್ ಇದೆ, ಲೈಟ್ ಇದೆ. ಓಕೆ, ಮ್ಯಾಗ್ನೆಟಿಸಮ್ ಇದೆ, ಲೈಟ್ ಇದೆ, ಸೌಂಡ್ ಇದೆ. ಓಕೆ, ಹೀಗೆ ಒಂದಷ್ಟು ಟಾಪಿಕ್ಸ್ ಫಿಸಿಕ್ಸಲ್ಲೂ ಇದೆ. ಜಿಯೋಗ್ರಫಿಲೂ ಅದೇ ಥರ ಇದೆ. ಏನು ಜಿಯೋಗ್ರಫಿಲಿ ಅರ್ತ್ ಇದೆ, ಲಿಥೋಸ್ಫಿಯರ್ ಇದೆ. ಓಕೆ, ಮ್ಯಾಪ್ಸ್ ಇದೆ. ಓಕೆ, ಸೊ ಇಷ್ಟು ಕ್ವೆಶನ್ಸ್ ನಿಮಗೆ ಏನು ಪೇಪರ್ 2 ಸಿಲೆಬಸ್ ಆಗುತ್ತೆ. ಓಕೆ, ಹಾಗಾದರೆ ನಾವು ಹೇಗೆ ಓದಬೇಕು ಅನ್ನೋದು ದೊಡ್ಡ ಕ್ವೆಶನ್ನು. ಓಕೆ, ನಾವು ಹೇಗೆ ಓದಬೇಕು ಅಂತಂದರೆ ನೋಡಿ, ಮೊದಲನೇದಾಗಿ ಲೆವೆಲ್ ಆಫ್ ಕ್ವೆಶನ್ಸ್ ಏನಿರುತ್ತೆ ಅಂತ ನಾವು ನೋಡ್ತಾ ಹೋದರೆ, ಇದು 12th ಪಾಸ್ ಆಗಿರೋ ಅಂಥವ್ರಿಗೆ ಅಪ್ಲೈ ಮಾಡೋದಕ್ಕೆ ಹೇಳಿರೋದು ಅಲ್ವಾ. ಹಾಗಾಗಿ 12th ಕ್ವೆಶನ್ಸ್ದು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಮ್ಯಾಥ್ಸ್, ಫಿಸಿಕ್ಸ್, ಜಿಯೋಗ್ರಫಿಯಲ್ಲಿ ಅಂದರೆ ನೀವು ಏನಾದರೂ SSC, CGL, ಓಕೆ, NDA ಎಕ್ಸಾಮು, ಆ MCQsನ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಓಕೆ, KCTಲಿ ಕೇಳಿರೋವಂಥ ಕ್ವೆಶನ್ನು ಆ ಥರ ನೀವು ಕವರ್ ಮಾಡಬೇಕಾಗತ್ತೆ. ಓಕೆ, ಇನ್ನು ನೀವು ಕಂಪ್ಲೀಟ್ ಮ್ಯಾಥ್ಸು, ಫಿಸಿಕ್ಸು ಮತ್ತು ಜಿಯೋಗ್ರಫಿದು ಪೋರ್ಷನ್ಸ್ ಕಂಪ್ಲೀಟ್ ಮಾಡಲೇಬೇಕು. ಯಾವುದೇ ಟಾಪಿಕ್ ಬಿಡಬಾರ್ದು, ಫುಲ್ ಸಿಲೆಬಸ್ ಕವರ್ ಮಾಡಬೇಕು ನೀವು. ಓಕೆ, ಯಾಕಂದರೆ ಪೇಪರ್ 1 ಏನು ಸ್ವಲ್ಪ ಡೈನಮಿಕ್ ಇರೋದ್ರಿಂದ ಪೇಪರ್ 2 ನಾವು ಸ್ಟ್ರಾಂಗ್ ಮಾಡ್ಕೊಳ್ಬೇಕು. ಓಕೆ, ಆಮೇಲೆ ಈ ಜಿಯೋಗ್ರಫಿಲಿ ನೋಡಿ ಅಟ್ಲಾಸ್ನೂ ಓದಬೇಕು ನೀವು. ಅಂದರೆ ಮ್ಯಾಪ್ ಬುಕ್ಸ್ ಇಟ್ಕೊಂಡು ಓದಬೇಕಾಗುತ್ತೆ. ಓಕೆ, ಆಮೇಲೆ ಇನ್ನೊಂದೇನಪ್ಪ ಅಂತ ಅಂದರೆ ನೋಡಿ, ನೀವು ಎಕ್ಸಾಮ್ ಇನ್ನೂ 3 ತಿಂಗಳಿದೆ, ನೋಡ್ಕೊಳೋಣ ಅಂತ ಅಂದ್ಕೊಂಡ್ರೆ ಭಾಳ ಕಷ್ಟ ಆಗುತ್ತೆ. ಯಾಕಂದರೆ 3 ತಿಂಗಳಿಗೆ ಇಷ್ಟೊಂದು ಪೋರ್ಷನ್ ಹೇಳ್ದಲ್ಲ, ಕವರ್ ಮಾಡೋದು ಭಾಳ ಕಷ್ಟ. ಓಕೆ, ಹಾಗಾಗಿ ನೀವು ಎವ್ರಿ ಡೇ ಓದಬೇಕು. ಒಂದಷ್ಟು ಟಾಪಿಕ್ಸ್ನ ನೀವು ಕವರ್ ಮಾಡ್ಕೊಳ್ಬೇಕು. ಓಕೆ, ಪೇಪರ್ 2 ಫುಲ್ ಪೋರ್ಷನ್ಸ್ ಕಂಪ್ಲೀಟ್ ಮಾಡಿ. ಪೇಪರ್ 1ಅಲ್ಲಿ ಅಟ್ಲೀಸ್ಟ್ ಬೇಸಿಕ್ಸ್ ಆದರೂ ಕವರ್ ಮಾಡಬೇಕು ನೀವು. ಓಕೆ, ನಾನು ಬರೀ ಪೇಪರ್ 2 ಓದ್ತೀನಿ, ಪೇಪರ್ 1 ಓದಲ್ಲ ಅಂತ ಅಂದರೆ ಕ್ವಾಲಿಫೈ ಆಗೋದು ಕಷ್ಟ ಆಗುತ್ತೆ. ಓಕೆ, ಯಾಕಂದರೆ ಪೇಪರ್ 1 ಡೈನಮಿಕ್ ಇದ್ರೂ ಸಹ ಬೇಸಿಕ್ ಕ್ವೆಶನ್ಸ್ ಅಂತೂ ಯಾರು ಓದಿರ್ತಾರೋ ಅವ್ರು ಕರೆಕ್ಟ್ ಮಾಡ್ಕೋತಾರೆ. ಓಕೆ, ಅಲ್ಲಿ ನಿಮ್ಗೆ ಓವರ್ಟೇಕ್ ಮಾಡ್ತಾರೆ. ಹಾಗಾಗಿ ಪೇಪರ್ 2 ತುಂಬ ಚೆನ್ನಾಗಿ ಓದಿ, ಪೇಪರ್ 1ಅಲ್ಲಿ ನೀವು ಬೇಸಿಕ್ಸ್ ಕವರ್ ಮಾಡಲೇಬೇಕು. ಓಕೆ, ಹಾಗೆ ನೆಕ್ಸ್ಟು ಇನ್ನೊಂದೇನಪ್ಪ ಅಂತ ಅಂದರೆ, ನೀವು ಎವ್ರಿ ಡೇ ಓದಬೇಕು. ಏನು 1 ಅವರ್ ಓದ್ತೀನಿ, 2 ಅವರ್ ಓದ್ತೀನಿ ಅಂತ ಅಂದರೆ ಕಷ್ಟ ಆಗುತ್ತೆ. ಓಕೆ, ಮಿನಿಮಮ್ 4 to 5 hours ಆದರೂ ನೀವು ಈ ಎಕ್ಸಾಮ್ಗೆ ಟೈಮ್ ಕೊಡಬೇಕಾಗತ್ತೆ. ಓಕೆ, ಆಮೇಲೆ ಲೆವೆಲ್ ಆಫ್ ಡಿಫಿಕಲ್ಟಿ ಕ್ವೆಶನ್ ಪೇಪರ್ ಹೇಗೆ ಬರ್ಬೋದು ಅಂತ ಅಂದರೆ, ಕ್ವೆಶನ್ ಪೇಪರ್ ಟಫ್ ಬರೋವಂಥ ಚಾನ್ಸಸ್ಸೇ ಇದೆ. ಓಕೆ, ಯಾಕೆ ಅಂತ ಹೇಳ್ತೀನಿ. ನಾನು ಸುಮ್ಮನೆ ಏನೋ ಜನರಲ್ಲಾಗಿ ಹೇಳ್ತಿಲ್ಲ. ಓಕೆ, ಇತ್ತೀಚಿನ KPSC ಪೇಪರ್ಸ್ನ ನೋಡಿದ್ರೆ ಅವರು ಮೀಡಿಯಮ್ ಟು ಟಫೇ ಕೊಡ್ತಾ ಇದ್ದಾರೆ. ಓಕೆ, ಮೀಡಿಯಮ್ ಟು ಟಫ್ ಅಂತ ಹೇಳ್ತೀನಿ, ಯಾಕಂದರೆ ಅವ್ರ ಪೇಪರ್ ಹಾಗೇ ಸೆಟ್ ಮಾಡ್ತಾ ಇದ್ದಾರೆ. ಭಾಳಷ್ಟು ಎಕ್ಸಾಮ್ಸ್ನ ನಾವು ನೋಡ್ತಾ ಹೋದರೆ ಓಕೆ, ಮೀಡಿಯಮ್ ಟು ಟಫೇ ಇರುತ್ತೆ ಎಕ್ಸಾಮು. ಹಾಗಾಗಿ ನಮ್ಮ ಪ್ರಿಪ್ರೇಷನು ಚೆನ್ನಾಗಿ
ಬೇಕು. ಓಕೆ, ನೀವೇನಾದರೂ ಸಪ್ರೇಟ್ ಬುಕ್ಸ್ ತೊಗೊಂಡು ಓದ್ತೀನಿ ಅಂದರೆ ನೀವು ಖಂಡಿತ ಓದ್ಬೋದು. ನಾನು ಯಾವುದೂ ಬುಕ್ಸಿಂದು ನಾನು ನೋಡಿಲ್ಲ, ಹಾಗಾಗಿ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ನೋಡಿ ಏನಾದರೂ ಹೇಳಿದರೆ ನಿಮಗೆ ಹೇಳ್ಬೋದು. ನಾನು ಯಾವುದೂ ಬುಕ್ಸ್ನ ನಾನು ನೋಡಿಲ್ಲ. ನೀವು ಈ ಎಂಟೈರ್ ಸಿಲಬಸ್ ಪೇಪರ್ 1 ಆ್ಯಂಡ್ ಪೇಪರ್ 2 ಎಲ್ಲಿಂದಪ್ಪ ಓದಬೇಕು, ಏನು ಮಾಡೋದು, ಟೈಮ್ ಇಲ್ಲ, 3 ತಿಂಗಳಿದೆ ಅಂತ ಅನ್ನೋರು ನೀವು ನನ್ನ ಚಾನಲ್ಗೆ ನೀವು ಮೆಂಬರ್ಶಿಪ್ ತೊಗೊಳ್ಬೋದು. ಓಕೆ, ನೀವು ಮೆಂಬರ್ಶಿಪ್ ತೊಗೊಳ್ಬೋದು. ನಾನು ಪೇಪರ್ 1 ಮತ್ತು ಪೇಪರ್ 2 ಎರಡೂ ಸಪ್ರೇಟ್ ಮೆಂಬರ್ಶಿಪ್ ಮಾಡಿದ್ದೀನಿ. ಇನ್ನು ನಿಮಗೆ ಏನೇನು ಇರುತ್ತೆ ಈ ಮೆಂಬರ್ಶಿಪ್ಪಲ್ಲಿ ಅನ್ನೋದನ್ನು ನಾನು ಹೇಳ್ತೇನೆ. ನೋಡಿ, ಪೇಪರ್ 1ಗೆ ನಾನು ಹೇಳಿದ ಸಿಲೆಬಸ್ ಮೇಲೆ ಏನೇ ಹೇಳಿದ್ನೋ ಅದು ಎಲ್ಲನೂ ಸಹ ಕವರ್ ಆಗುತ್ತೆ. ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ ಅಷ್ಟೇ. ಎಲ್ಲನೂ ನಿಮಗೆ ಟಾಪಿಕ್ ವೈಸೇ ಇರುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ರೆಫರ್ ಮಾಡ್ತಾ ಇದ್ದೀನಿ. ಓಕೆ, ನಾನು ಏನೇನು ತೊಗೋತಾ ಇದ್ದೀನೋ ಎಲ್ಲ ಕ್ವೆಶನ್ಸು NCERT, KCET, ಓಕೆ, ಆಮೇಲೆ KCET ನೆಕ್ಸ್ಟ್ ಲೆವೆಲ್ ಯಾವುದು ಅಂದರೆ IIT, JEE, ಆ ಲೆವೆಲ್ ಆಫ್ ಕ್ವೆಶನ್ಸ್ನ ನಾನು ಟ್ರೈ ಮಾಡ್ತಾಯಿದ್ದೀನಿ ಮ್ಯಾಚ್ ಮಾಡೋದಕ್ಕೆ. ಓಕೆನಾ, ಅಕಸ್ಮಾತ್ ಪೇಪರ್ ಟಫ್ ಬಂದರೂ ನೀವು ಮಾಡೋಂಗೆ ಆಗಬೇಕು ಅನ್ನೋ ಉದ್ದೇಶದಿಂದ. ಓಕೆ, ಸೊ ಹಾಗಾಗಿ ನೀವೇನಾದರೂ ಮೆಂಬರ್ಶಿಪ್ನ ತೊಗೊಂಡ್ರೆ, ಓಕೆ, ಸೊ ನಿಮಗೆ ಟಾಪಿಕ್ ವೈಸ್ ಸಿಗುತ್ತೆ. MCQs ಬಹಳಷ್ಟು ನಿಮಗೆ ಕವರ್ ಆಗುತ್ತೆ. ಟಾಪಿಕ್ ವೈಸ್ MCQs ನಿಮಗೆ ಕವರ್ ಆಗುತ್ತೆ. ಓಕೆ, ಆಮೇಲೆ ನಿಮಗೆ ಅರ್ಲಿ ಆ್ಯಕ್ಸಸ್ಸು ಸಹ ಸಿಗುತ್ತೆ. ಆ್ಯಕ್ಸಸ್ ಓನ್ಲಿ ಟು ಮೆಂಬರ್ಸ್ ಇದ್ದು ಅರ್ಲಿ ಆ್ಯಕ್ಸಸ್ಸು ನಿಮಗೆ ಸಿಗುತ್ತೆ. ಓಕೆ, ಸೊ ಇನ್ನು ಪೇಪರ್ 1ಗೆ ನಿಮಗೆ ಮೆಂಬರ್ಶಿಪ್ದು ಎಷ್ಟಾಗುತ್ತಪ್ಪ ಕಾಸ್ಟು ಅಂತ ಅಂದರೆ, ನೋಡಿ, ನಿಮಗೆ 159 ಆಗುತ್ತೆ ರುಪೀಸು. ಪೇಪರ್ 2ಗೆ ನಿಮಗೆ 199 ರುಪೀಸ್ ಆಗುತ್ತೆ. ಓಕೆ, ಸೊ ಇದು ಪ್ರೈಸ್ ಆಗುತ್ತೆ ಮೆಂಬರ್ಶಿಪ್ಗೆ. ಹೇಗೆ ಜಾಯಿನ್ ಆಗೋದು ಮೆಂಬರ್ಶಿಪ್ಗೆ ಅಂತ ಅಂದರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಹೋದರೆ ನೋಡಿ, ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಹೋದರೆ ಇಲ್ಲಿ ಜಾಯಿನ್ ಅಂತ ಆಪ್ಷನ್ ಬರುತ್ತೆ. ಓಕೆನಾ, ನನ್ನ ಚಾನಲ್ಗೆ ಹೋದರೆ ಜಾಯಿನ್ ಅಂತ ಆಪ್ಷನ್ ಬರುತ್ತೆ. ಇಲ್ಲಿ ನಿಮಗೆ ಮೆಂಬರ್ಶಿಪ್ದು ಅವರು ಹೇಳಿದ್ದಾರೆ, ಆಪ್ಷನ್ಸ್ ಇದೆ ನೋಡಿ. ಇಲೈಟ್ ಕ್ಲಬ್ 29 ರೂಪಾಯಿ ಅವ್ರು ಪರ್ ಮಂತು. ನಾನು ಏನೇನು ವೀಡಿಯೋ ಹಾಕ್ತೀನೋ ಅವ್ರಿಗೆ ಅರ್ಲಿ ಆ್ಯಕ್ಸಸ್ ಸಿಗುತ್ತೆ. ಓಕೆ, ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಅವ್ರಿಗೆ ಅರ್ಲಿ ಆ್ಯಕ್ಸಸ್ ಸಿಗುತ್ತೆ. ಆಮೇಲೆ ನೆಕ್ಸ್ಟ್ ನೋಡಿ, ಇದು ಇಂಪಾರ್ಟೆಂಟು, ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಪೇಪರ್ 1. ಓಕೆ, ಈ ಟಾಪಿಕ್ಸು ಪೇಪರ್ 1 ಇದು 159 ಪರ್ ಮಂತ್ ಆಗುತ್ತೆ. ಓಕೆ, ಸೊ ಪೇಪರ್ 1ಗೆ ಏನೇನಿದೆಯೋ ಇಂಪಾರ್ಟೆಂಟ್, ಸ್ಪೋರ್ಟ್ಸ್ ಆಗಲಿ, ಸಮತ್ಸ್ ಆಗಲಿ, ಕರ್ನಾಟಕದ ಸ್ಕೀಮ್ಸ್ ಆಗಲಿ, ಕರೆಂಟ್ ಅಫೇರ್ಸ್ ನಾನು ಏನೇನು ಮಾಡಿದ್ದೀನೋ 1 ಇಯರ್ ಕರೆಂಟ್ ಅಫೇರ್ಸು, ಇದೆಲ್ಲದೂ ಸಹ ನಿಮಗೆ ಪೇಪರ್ 1ನಲ್ಲಿ ಸಿಗುತ್ತೆ. ಅದೇ ಥರ ನಿಮಗೆ ಪಾಲಿಟಿ, ಹಿಸ್ಟ್ರಿನೂ ಸಹ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಓಕೆ, ಇನ್ನು ಇದಕ್ಕೆ ನಿಮಗೆ ಅರ್ಲಿ ಆ್ಯಕ್ಸಸ್ಸು ಓಕೆನಾ ಎಲ್ಲನೂ ಇರುತ್ತೆ. ಹಾಗೆ ನಿಮಗೆ ಕಮೆಂಟ್ಸ್ಗೆ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಓಕೆ, ಇನ್ನು ನೆಕ್ಸ್ಟು ಪೇಪರ್ 2. ಈ ಪೇಪರ್ 2ಗೆ ನೀವು ತೊಗೊಂಡ್ರೆ, ಪೇಪರ್ 2 ನಾನು ಹೇಳ್ದಂಗೆ ಮ್ಯಾಥ್ಸ್ ಇರುತ್ತೆ. ಓಕೆ, ಫಿಸಿಕ್ಸ್ MCQ ಸಾಲ್ವ್ ಮಾಡಿರೋದು ಇರುತ್ತೆ, ಜಿಯೋಗ್ರಫಿ ಇರುತ್ತೆ. ಓಕೆ, ಹಾಗೆ ನಾನೇನು ಕ್ರ್ಯಾಶ್ ಕೋರ್ಸ್ ಮಾಡ್ತಾ ಇದ್ದೀನಿ ಅಲ್ವಾ, ಟಾಪಿಕ್ ವೈಸ್ ಇದೆ. ಹಾಗೆ ನಾನೇನು ಕ್ರ್ಯಾಶ್ ಕೋರ್ಸ್ ಮಾಡ್ತಾ ಇದ್ದೀನಿಲ್ಲ, ಆ ವೀಡಿಯೋಸು ಸಹ ನಿಮಗೆ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಇದು ಮೆಂಬರ್ಸ್ ಓನ್ಲಿ ಅವ್ರಿಗೆ ಮಾತ್ರ. ಓಕೆ, ಸೊ ಈ 3 ಇದ್ದಾವೆ. ಓಕೆ, ನಿಮಗೇನಾದರೂ ಪೇಪರ್ 1 ಮತ್ತು ಪೇಪರ್ 2 ಬೇಕು ಅಂದರೆ ಇವೆರಡೂ ತೊಗೊಳ್ಳಿ. ಇಲ್ಲಪ್ಪ ನನಗೆ ಬೇಡ, ಬರೀ ಪೇಪರ್ 2 ಅಂದರೆ ನೀವು ಇದನ್ನು ಚೂಸ್ ಮಾಡಿ. ಪೇಪರ್ 1 ಬೇಕು ಅಂತ ಅನ್ನೋರು ಇದನ್ನು ನೀವು ಚೂಸ್ ಮಾಡ್ಬೋದು. ಓಕೆ, ಇದು ಬರೀ ಅರ್ಲಿ ಆ್ಯಕ್ಸಸ್ ಮಾತ್ರ. ಓಕೆನಾ, ಇಲೈಟ್ ಕ್ಲಬ್ ಅನ್ನೋದು ಬರೀ ಅರ್ಲಿ ಆ್ಯಕ್ಸಸ್ಸು ವೀಡಿಯೋಸಿಗೆ ಮಾತ್ರ, ಬೇರೆ ವೀಡಿಯೋಸ್ಗೆ ಅರ್ಲಿ ಆ್ಯಕ್ಸಸ್ ಸಿಗೋವಂಥದ್ದು. ಓಕೆ, ಸೊ ಇಷ್ಟು ಪೇಪರ್ 1 ಮತ್ತು ಪೇಪರ್ 2ಗೆ ನಿಮಗೆ ಇರುವಂಥ ಮೆಂಬರ್ಶಿಪ್ ಇದು. ಓಕೆ, ದಯವಿಟ್ಟು ಜಾಯಿನ್ ಆಗಿ. ನಾನು ಎಂಟೈರ್ ಸಿಲೆಬಸ್ನ ನಾವು ಕವರ್ ಮಾಡ್ತೇನೆ. ಇನ್ನು ಯಾಕೆ ನಾನು ತೊಗೊಳ್ಬೇಕು ಇದನ್ನು ಅನ್ನೋದನ್ನು ಸಹ ಹೇಳ್ತೇನೆ ನಿಮಗೆ. ಇಂಪಾರ್ಟೆಂಟ್ ಅಲ್ವಾ, ಯಾಕೆ ಈ ಎಕ್ಸಾಮ್ ಇಂಪಾರ್ಟೆಂಟ್ ಅಂತ. ಮೊದಲನೇದಾಗಿ ಈ ಎಕ್ಸಾಮ್ ಯಾಕೆ ಇಂಪಾರ್ಟೆಂಟ್ ನಮಗೆ, ಯಾಕೆ ಈ ಎಕ್ಸಾಮ್ ಇಂಪಾರ್ಟೆಂಟ್ ಅಂದರೆ, ಮೊದಲನೇದಾಗೆ ಫಸ್ಟ್ ಇದು ಗೌರ್ಮೆಂಟ್ ಜಾಬ್. ನಾವು ಬರೀತಾ ಇರೋದೇ ಗೌರ್ಮೆಂಟ್ ಜಾಬ್ ಸಿಗಲಿ ಅಂತ ಅಲ್ವಾ. ಸೊ ಹಾಗಾಗಿ ಇದು ಗೌರ್ಮೆಂಟ್ ಜಾಬ್ ಮೊದಲನೇ ಕಂಡೀಷನ್ನು. ಹಾಗೆ ಈ ಲ್ಯಾಂಡ್ ಸರ್ವೇರಲ್ಲಿ ಕಾಂಪಿಟೇಷನ್ ಕಡಿಮೆ ಇದೆ.
ಯಾಕೆ ಅಂತ ಹೇಳ್ತೇನೆ. ಮೊದಲನೇ ನೋಟಿಫಿಕೇಷನ್ ಕರೆದಾಗ ಒಂದು 60,000 ಜನ, ಹೆಚ್ಚು ಕಡಿಮೆ, ಓಕೆನಾ, ಅಪ್ರಾಕ್ಸಿಮೇಟ್ಲಿ ಅಂತ ಆಗ್ತೀನಿ, ಓಕೆ, ಅಪ್ರಾಕ್ಸಿಮೇಟ್ಲಿ 60,000 ಜನ ಅಪ್ಲೈ ಮಾಡಿದರು. ಓಕೆ, ಮತ್ತೆ ನೋಟಿಫಿಕೇಷನ್ ಬಿಟ್ಟರು. ಇವಾಗ ಒಂದು 80K 80 to 90K, ಯಾಕಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊಟ್ಟಿದ್ದು ಕಡಿಮೆ ಟೈಮಲ್ಲ, 80 to 90K ಅಪ್ಲಿಕೇಶನ್ಸ್ ಬಂದಿರುತ್ತೆ ಅಂತ ಅಂದ್ಕೊಳ್ಳೋಣ. ಎಷ್ಟು ಪೋಸ್ಟ್ಗೆ? 750 ಪೋಸ್ಟ್ಗೆ. ಅದೇ ನೀವು ಇಮ್ಯಾಜಿನ್ ಮಾಡಿ, ಓಕೆನಾ, ಬೇರೆ ಎಕ್ಸಾಮ್ಸ್ಗೆ ಎಷ್ಟು ಲಕ್ಷ ಪೋಸ್ಟ್ ಅಪ್ಲಿಕೇಶನ್ಸ್ ಬರುತ್ತೆ, ಬಟ್ ಇಷ್ಟು 750 ಅನ್ನೋದು ಬಹಳ ಒಳ್ಳೆ ನಂಬರು ಅಲ್ವಾ. ಉದಾಹರಣೆಗೆ ನಮ್ಮ ಮನೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ನಡೀತು, ಎಷ್ಟಕ್ಕೆ? 1000 ಪೋಸ್ಟ್ಗೆ. ಓಕೆ, ಒಂದು 3-4 ಲಕ್ಷ ಅಪ್ಲಿಕೇಶನ್ಸ್ ಬಂದಿತ್ತು. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಕಾಂಪಿಟೇಷನ್ ಕಡಿಮೆ. ಇನ್ನು ಮೂರನೇ ಪಾಯಿಂಟು, ಈ ಎಕ್ಸಾಮ್ ಕಾಲ್ ಮಾಡೋದೇ ರೇರು. ಓಕೆ, ಈ ಎಕ್ಸಾಮ್ ಸುಮಾರು ಜನ ಕೇಳೇ ಇಲ್ಲ, ಯಾಕಂದರೆ KPSC ಕಡೆಯಿಂದ ಎಕ್ಸಾಮ್ಸ್ ಪೋಸ್ಟ್ಗೆ ಕಾಲ್ ಮಾಡಿರೋದು ತುಂಬ ಕಡಿಮೆ. ಸುಮಾರು ಒಂದು 2016 ಅನಿಸುತ್ತೆ ನಡೆದಿರೋ, 16 or 17. ಓಕೆ, ಹಾಗಾಗಿ ಎಕ್ಸಾಮ್ ನಡೆದಿರೋದು ಭಾಳ ರೇರು. ಯಾರು ಅಪ್ಲೈ ಮಾಡಿದ್ದೀರಾ, ಕೂತು ಹೋದರೆ ಕ್ಲಿಯರಾಗಿ ಕ್ವಾಲಿಫೈ ಆಗಿ ಗೌರ್ಮೆಂಟ್ ಜಾಬ್ ಸಿಗೋವಂಥ ಚಾನ್ಸಸ್ ಜಾಸ್ತಿ. ಓಕೆ, ಈ ಎಲ್ಲ ಕಾರಣದಿಂದ ಈ ಎಕ್ಸಾಮು ಇಂಪಾರ್ಟೆಂಟ್ ಆಗುತ್ತೆ. ಇದು ಗೌರ್ಮೆಂಟ್ ಜಾಬು, ಗೌರ್ಮೆಂಟ್ ಸರ್ವೇಯರು. ಓಕೆ, ಸೊ ಇಷ್ಟು ಇದ್ರದ್ದು ಇಂಪಾರ್ಟೆನ್ಸ್ ಆಗುತ್ತೆ. ಓಕೆ, ಎಕ್ಸಾಮಿನೇಷನ್ ಇಂಪಾರ್ಟೆಂಟು. ಯಾರ್ಯಾರು ಓದಬೇಕು, ನಾನು ಗೌರ್ಮೆಂಟ್ ಜಾಬ್ ತೊಗೊಳ್ಳೇಬೇಕು ಅಂತ ಅನ್ಕೊತಾ ಇದ್ರು, ಅವ್ರು ಮಿಸ್ ಮಾಡಿದಿರಾ, ಕೂತ್ಕೊಂಡು ಓದಬೇಕು ಅಷ್ಟೇ. ಹಾರ್ಡ್ ವರ್ಕ್ಗೆ ಏನು ಸಬ್ಸ್ಟಿಟ್ಯೂಟ್ ಇಲ್ಲ. ಓಕೆ, ಇವಾಗ ನಾನು ಕ್ಲಾಸಸ್ ಮಾಡೋದಕ್ಕೆ, ಫುಲ್ ಸಿಲೆಬಸ್ ಕಂಪ್ಲೀಟ್ ಮಾಡೋದಕ್ಕೆ ನಾನು ಹೇಗೆ ಹಾರ್ಡ್ ವರ್ಕ್ ಮಾಡಿ ವೀಡಿಯೋಸ್ ಮಾಡ್ತಾಯಿದ್ದೀನೋ, ನೀವು ಅದೇ ಥರ ಕೂತ್ಕೊಂಡು ಓದಬೇಕು. ಓಕೆ, ಹಾರ್ಡ್ ವರ್ಕ್ಗೆ ನೋ ಸಬ್ಸ್ಟಿಟ್ಯೂಷನ್ ಅಂತ ನನ್ನ ಭಾವನೆ. ಓಕೆ, ಸೊ ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅಲ್ಲಿ ರಿಪ್ಲೈ ಮಾಡ್ತೀನಿ. ಕೋರ್ಸ್ ಬಗ್ಗೆ ಎಲ್ಲ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಕ್ಲಾಸಸ್ಗೆ ಜಾಯಿನ್ ಮಾಡಿ, ಮಿಸ್ ಮಾಡಿದ್ದೀರಾ. ಓಕೆ, ಸೊ ಇನ್ನು ನಾವು ಕ್ಲಾಸಲ್ಲಿ ನಾವು ಸಿಗೋಣ. ಓಕೆ, ಭೇಟಿಯಾಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ.